1911ರಲ್ಲಿ ಈ ದಿನದಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಕಲ್ಕತ್ತಾ ಅಧಿವೇಶನದಲ್ಲಿ ದೇಶದ ರಾಷ್ಟ್ರಗೀತೆ ಜನಗಣಮನವನ್ನು ಮೊದಲ ಬಾರಿಗೆ ಹಾಡಲಾಯಿತು. ಇದನ್ನು ರಾಷ್ಟ್ರಕವಿ ರವೀಂದ್ರನಾಥ ಠಾಗೋರ್ ಅವರ ಸೊಸೆ ಸರಳ ಹಾಡಿದ್ದರು. ಆ ಸಮಯದಲ್ಲಿ ರಾಷ್ಟ್ರಗೀತೆಯನ್ನು ಹಿಂದಿ ಮತ್ತು ಬಂಗಾಳಿ ಎರಡರಲ್ಲೂ ಹಾಡಲಾಗಿತ್ತು. ಮೂಲತಃ ರವೀಂದ್ರನಾಥ ಠಾಗೋರ್ ಅವರು ಬಂಗಾಳಿ ಭಾಷೆಯಲ್ಲಿ ರಚಿಸಿದ ಜನಗಣಮನ ಹಾಡನ್ನು ಅದರ ಹಿಂದಿ ಆವೃತ್ತಿಯಲ್ಲಿ ಸಂವಿಧಾನ ಸಭೆಯು 1950ರ ಜನವರಿ 24ರಂದು ಭಾರತದ ರಾಷ್ಟ್ರಗೀತೆಯಾಗಿ ಅಳವಡಿಸಿಕೊಂಡಿತು. ರಾಷ್ಟ್ರಗೀತೆಯು ರವೀಂದ್ರನಾಥ ಠಾಗೋರ್ ಬರೆದ ಬಂಗಾಳಿ ಭಜನೆಯಾದ ಭಾರತೋ ಭಾಗ್ಯ ವಿಧಾತಾದ ಮೊದಲ ಚರಣವಾಗಿದೆ. 1942ರ ಈ ದಿನದಂದು ಭಾರತ ಮಾತೆಯ ಕೆಚ್ಚೆದೆಯ ಮಗ ಲ್ಯಾನ್ಸ್ ನಾಯಕ್ ಆಲ್ಬರ್ಟ್ ಎಕ್ಕಾ ಅವರು ಜಾರ್ಖಂಡ್ನ ಗುಮ್ಲಾದಲ್ಲಿ ಜನಿಸಿದರು. 1971ರಲ್ಲಿ ಭಾರತ ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ಹುತಾತ್ಮರಾದ ಲ್ಯಾನ್ಸ್ ನಾಯಕ್ ಆಲ್ಬರ್ಟ್ ಎಕ್ಕಾ ಅವರಿಗೆ ಅವರ ಧೈರ್ಯಕ್ಕಾಗಿ ಮರಣೋತ್ತರವಾಗಿ ಪರಮವೀರ ಚಕ್ರವನ್ನು ನೀಡಲಾಯಿತು. 1971ರ ಭಾರತ ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ಎಕ್ಕಾ ಅವರು ಮಾತೃಭೂಮಿಯನ್ನು ರಕ್ಷಿಸಲು ತನ್ನ ಪರಮೋಚ್ಚ ತ್ಯಾಗವನ್ನು ಮಾಡಿದರು. ಆಗ ಅವರಿಗೆ ಕೇವಲ 28 ವರ್ಷ. ಬಾಂಗ್ಲಾದೇಶವೂ ಕೂಡ ಮರಣೋತ್ತರವಾಗಿ ಅವರಿಗೆ ಫ್ರೆಂಡ್ಸ್ ಆಫ್ ಲಿಬರೇಷನ್ ವಾರ್ ಗೌರವವನ್ನು ನೀಡಿದೆ. 2019ರ ಈ ದಿನದಂದು ಭಾರತೀಯ ರೈಲ್ವೆ ಒಂದು ಡೇಟಾವನ್ನು ಬಿಡುಗಡೆ ಮಾಡಿತ್ತು. ರೈಲ್ವೆ ಬಿಡುಗಡೆ ಮಾಡಿದ ಅಂಕಿಅಂಶಗಳ ಪ್ರಕಾರ 166 ವರ್ಷಗಳ ಸುದೀರ್ಘ ಇತಿಹಾಸದ ನಂತರ ರಾಷ್ಟ್ರೀಯ ಸಾರಿಗೆಯ ಇತಿಹಾಸದಲ್ಲಿ ಆರ್ಥಿಕ ವರ್ಷ 2019-20 ಸುರಕ್ಷಿತ ವರ್ಷವಾಗಿತ್ತು. 2019-20ರ ಆರ್ಥಿಕ ವರ್ಷದಲ್ಲಿ ಯಾವುದೇ ಪ್ರಯಾಣಿಕರ ಸಾವು ಸಂಭವಿಸಿರಲಿಲ್ಲ. ರೈಲ್ವೆಯ 166 ವರ್ಷಗಳ ಸುದೀರ್ಘ ಇತಿಹಾಸದಲ್ಲಿ ಒಂದು ವರ್ಷದಲ್ಲಿ ಯಾವುದೇ ಪ್ರಯಾಣಿಕರು ಪ್ರಾಣ ಕಳೆದುಕೊಂಡಿಲ್ಲ ಎಂಬುದು ಇದೇ ಮೊದಲು. 1945ರ ಈ ದಿನದಂದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂದರೆ IMF ಅಸ್ತಿತ್ವಕ್ಕೆ ಬಂದಿತು. ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯು ತನ್ನ ಸದಸ್ಯ ರಾಷ್ಟ್ರಗಳ ಜಾಗತಿಕ ಆರ್ಥಿಕ ಪರಿಸ್ಥಿತಿಯನ್ನು ಮೇಲ್ವಿಚಾರಣೆ ಮಾಡುವ ಮತ್ತು ಆರ್ಥಿಕ ಮತ್ತು ತಾಂತ್ರಿಕ ಸಹಾಯವನ್ನು ಒದಗಿಸುವ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಯಾಗಿದೆ. ಪ್ರಸ್ತುತ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯು 190 ಸದಸ್ಯ ರಾಷ್ಟ್ರಗಳನ್ನು ಹೊಂದಿದೆ. IMFನ ಪ್ರಧಾನ ಕಚೇರಿಯು ವಾಷಿಂಗ್ಟನ್ DCಯಲ್ಲಿದೆ. 2007ರಲ್ಲಿ ಇದೇ ದಿನ ಪಾಕಿಸ್ತಾನದ ಮೊದಲ ಮಹಿಳಾ ಪ್ರಧಾನಿ ಬೆನಜೀರ್ ಭುಟ್ಟೋ ಅವರನ್ನು ರಾವಲ್ಪಿಂಡಿಯ ಲಿಯಾಕತ್ ಬಾಗ್ನಲ್ಲಿ ಹತ್ಯೆ ಮಾಡಲಾಯಿತು. ದಾಳಿಕೋರನು ಮೊದಲು ಭುಟ್ಟೋಗೆ ಗುಂಡು ಹಾರಿಸಿದನು ಮತ್ತು ನಂತರ ತನ್ನನ್ನು ತಾನು ಸ್ಫೋಟಿಸಿಕೊಂಡನು. 1990ರ ದಶಕದಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭುಗಿಲೆದ್ದ ಭಯೋತ್ಪಾದಕ ಹಿಂಸಾಚಾರದ ನಂತರ ಲಕ್ಷಾಂತರ ಕಾಶ್ಮೀರಿ ಪಂಡಿತರು ಕಣಿವೆಯನ್ನು ತೊರೆದರು ಮತ್ತು ಅನೇಕ ಜನರು ಕೊಲ್ಲಲ್ಪಟ್ಟರು. ಪಾಕಿಸ್ತಾನದ ಅಂದಿನ ಪ್ರಧಾನಿ ಬೆನಜೀರ್ ಭುಟ್ಟೋ ಅವರ ವಿಷಪೂರಿತ ಭಾಷಣವು ಕಾಶ್ಮೀರಿ ಪಂಡಿತರ ಈ ಹತ್ಯಾಕಾಂಡವನ್ನು ಪ್ರಚೋದಿಸುವಲ್ಲಿ ಬೆಂಕಿಗೆ ತುಪ್ಪ ಸುರಿದಂತಾಗಿತ್ತು. 1968ರ ಈ ದಿನದಂದು ನಾಸಾದ ಅಪೋಲೋ 8 ಮಿಷನ್ ಪೂರ್ಣಗೊಂಡಿತು. ಇದು ಚಂದ್ರನ ಕಕ್ಷೆಯನ್ನು ತಲುಪಿದ ಮೊದಲ ಮಾನವ ಸಹಿತ ಮಿಷನ್ ಆಗಿತ್ತು. ಅಪೋಲೋ 8 ಮಿಷನ್ನ ಕ್ರೂ ಸದಸ್ಯರು ಚಂದ್ರ ಮತ್ತು ಭೂಮಿಯ ಚಿತ್ರಗಳನ್ನು ಸಹ ಕ್ಲಿಕ್ ಮಾಡಿದ್ದರು. ಅದರಲ್ಲಿ ಅರ್ತ್ ರೈಸ್ ಎಂಬ ಹೆಸರಿನ ಚಿತ್ರವು ಪ್ರಪಂಚದಾದ್ಯಂತ ಸಾಕಷ್ಟು ಪ್ರಸಿದ್ಧವಾಗಿದೆ. ಈ ಚಿತ್ರವನ್ನು ಗಗನಯಾತ್ರಿ ವಿಲಿಯಂ ಆಂಡರ್ಸ್ ಕ್ಲಿಕ್ಕಿಸಿದ್ದಾರೆ. ಈ ಫೋಟೋವನ್ನು ಭೂಮಿಯ ಅತ್ಯಂತ ಅದ್ಭುತವಾದ ಛಾಯಾಚಿತ್ರಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. 1923ರಲ್ಲಿ ಈ ದಿನದಂದು ಐಫೆಲ್ ಟವರ್ ಅನ್ನು ನಿರ್ಮಿಸಿದ ಫ್ರೆಂಚ್ ಇಂಜಿನಿಯರ್ ಅಲೆಕ್ಸಾಂಡ್ರೆ ಗುಸ್ಟಾವ್ ಐಫೆಲ್ ಪ್ಯಾರಿಸ್ನಲ್ಲಿ ನಿಧನರಾದರು. ಪ್ಯಾರಿಸ್ನ ಐಫೆಲ್ ಟವರ್ನ ವಿನ್ಯಾಸ ಮತ್ತು ನಿರ್ಮಾಣಕ್ಕಾಗಿ ಅವರು ಹೆಚ್ಚು ಹೆಸರುವಾಸಿಯಾಗಿದ್ದಾರೆ. ಐಫೆಲ್ ಟವರ್ 1889ರಲ್ಲಿ ಪ್ಯಾರಿಸ್ನಲ್ಲಿ ನಡೆದ ವಿಶ್ವಮೇಳದ ಸಂಕೇತವಾಗಿದೆ. ಇದನ್ನು ನಿರ್ಮಿಸಲು 26 ತಿಂಗಳು ಬೇಕಾಗಿತ್ತು. ಆರಂಭದಲ್ಲಿ ಐಫೆಲ್ ಟವರ್ ಅನ್ನು 20 ವರ್ಷಗಳ ಅವಧಿಗಾಗಿ ನಿರ್ಮಿಸಲಾಗಿತ್ತು. ಅಂದರೆ 1909ರಲ್ಲಿ ಅದನ್ನು ಕೆಡವಬೇಕಿತ್ತು. ಆದರೆ ಅದರ ಜನಪ್ರಿಯತೆ ಹೆಚ್ಚುತ್ತಿರುವುದನ್ನು ನೋಡಿ ಅದನ್ನು ಕೆಡವುವ ನಿರ್ಧಾರವನ್ನು ರದ್ದುಗೊಳಿಸಲಾಯಿತು. ಇದನ್ನು ತಯಾರಿಸಲು 7300 ಟನ್ ಕಬ್ಬಿಣವನ್ನು ಬಳಸಲಾಗಿದೆ. ಆದ್ದರಿಂದಲೇ ಇದನ್ನು ಐರನ್ ಲೇಡಿ ಎಂದು ಕರೆಯುತ್ತಾರೆ. ಐಫೆಲ್ ಟವರ್ ಪೂರ್ಣಗೊಂಡಾಗ ಅದು ವಿಶ್ವದ ಅತಿ ಎತ್ತರದ ಕಟ್ಟಡವಾಗಿತ್ತು.
ಅದೇ ಸಮಯದಲ್ಲಿ ಅದರ ಸೃಷ್ಟಿಕರ್ತ ಗುಸ್ಟಾವ್ ಐಫೆಲ್ ಲೋಹದ ನಿರ್ಮಾಣದಲ್ಲಿ, ವಿಶೇಷವಾಗಿ ಸೇತುವೆಗಳ ನಿರ್ಮಾಣದಲ್ಲಿ ಪರಿಣತಿಯನ್ನು ಗಳಿಸಿದ್ದರು. ನ್ಯೂಯಾರ್ಕ್ನಲ್ಲಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ನಿರ್ಮಾಣಕ್ಕೂ ಅವರು ಕೊಡುಗೆ ನೀಡಿದ್ದಾರೆ.